ಏನಿಲ್ಲ, ನಿಮಗೆ ಗೊತ್ತಿರೋ ಅಂಥದ್ದೇ ಬಿಡದಿನಲ್ಲಿ ರೈತರಿಗೆ ಏನು ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಇತ್ತೀಚಿನಿಂದಲೇ ಯಾವುದೋ ಒಂದು ಕಾಲದನ್ನು ಒಂದನ್ನು ಕುಮಾರಣ್ಣ ಮಾಡೋರೆ ಅಂತ ಹೇಳ್ಬಿಟ್ಟು ಕುಮಾರಣ್ಣ ಅವ್ರ ಹೆಸರು ಹೇಳ್ಕೊಳ್ಳೋದು, ಬೇಳೆಕಾಳು ಇವರು ಬೇಯಿಸ್ಕೊಳಕ್ಕೋಸ್ಕರ ಇವರು ನಮ್ಮ ಡಿ ಕೆ ಶಿವಕುಮಾರು ಕಾಂಗ್ರೆಸ್ ಸರ್ಕಾರದವರು ಚೀಫ್ ಮಿನಿಸ್ಟರ್ ಆಗಬೇಕಾದ್ರೆ ಇವರು ಅಲ್ಲಿ ಕಪ್ಪ ಕೊಡ್ತೀವಿ ಅಂತ ಹೇಳಿ ಬಂದವ್ರೆ. ಇದರೊಳಗೆ ಬಂದಿದ್ರಲ್ಲಿ ಅರ್ಧ ಕಪ್ಪ ನಿಮಗೆ ಕಳಿಸ್ತೀವಿ ಅಂತ ಹೇಳಿರೋದ್ರಿಂದ ಎಲ್ಲರೂ ಈ ರೀತಿ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು JDS ಪಕ್ಷದವರು ನಮ್ಮ ಒಂದನೇ ರಕ್ತ ಹೋದ್ರೂ ಚಿಂತೆ ಇಲ್ಲ, ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ನಾವಂತೂ ಇದನ್ನು ರೈತರಿಗೆ ಅನ್ಯಾಯ ಆಗಲಿಕ್ಕೆ, ಬಿಡದಿ ರೈತರಿಗೆ ಅನ್ಯಾಯ ಆಗಲಿಕ್ಕೆ ನಾವೆಲ್ಲ ಬಿಡೋದಿಲ್ಲ. ಆದ್ದರಿಂದ ನಾವು ಸಂಘಟಿತರಾಗಿ ನಾವು ಇಡೀ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ರೈತ ಸಂಘದವರು ಅದು ಸಾಲದ ಜೈ ಹಿಂದ್, ಜೈ ಕರ್ನಾಟಕ, ಜೈ JDS, ಜೈ ರೈತರು ಪರ ಸಂಘ. ಏನು ಬಿಡದಿ ಸುತ್ತಮುತ್ತ ಇರುವಂಥ ಈ ನಮ್ಮ ರೈತರ ಜಮೀನನ್ನು ರಾಜ್ಯ ಸರ್ಕಾರ ಏನು ವಶಪಡಿಸ್ಕೊಳ್ಳೋಕ್ಕೆ ಮುಂದಾಗಿದೆ, ಅದ್ರ ಬಗ್ಗೆ ನಾವು ಇವತ್ತು ಹೋರಾಟ ಮಾಡ್ತಾಯಿದ್ದೀವಿ. ರೈತರ ಪರವಾಗಿ ನಿಂತ್ಕೊಂಡು ನಾವು JDS ಪಕ್ಷದ ರಾಷ್ಟ್ರ ಅಧ್ಯಕ್ಷರಾದಂಥ ದೇವೇಗೌಡರು ಮತ್ತು ಕೇಂದ್ರ ಸಚಿವರಾದಂಥ ಕುಮಾರಣ್ಣವರು ಮತ್ತು ನಮ್ಮ ಪಕ್ಷದ ಯುವ ಮುಖಂಡರಾದಂಥ ನಿಖಿಲ್ ಕುಮಾರಣ್ಣವರು ಮತ್ತು ನಮ್ಮ ಪಕ್ಷದ ಎಲ್ಲ ಯುವ ಮುಖಂಡರು ಮತ್ತು ಎಲ್ಲ ಶಾಸಕರು ಮತ್ತು ಸಚಿವರು ಎಲ್ಲ ಬಂದು ಇವತ್ತೇನು ಹೋರಾಟ ಮಾಡ್ತಾಯಿದ್ದೀವಿ. ಮತ್ತು ರೈತರ ಪರವಾಗಿ ನಿಂತ್ಕೊಂಡು ನಾವು ಅವರಿಗೆ ಒಳ್ಳೆಯದಾಗಲಿ, ಅವರ ಜಮೀನು ಏನು ರಿಪೇರ್ ಮಾಡ್ತಾ ಇದ್ದಾರೆ ಅದನ್ನು ಯಾವ ಕಾರಣಕ್ಕೂ ಈ ಅಧಿವೇಶನದಲ್ಲಿ ಅವರು ಯಾವ ಕಾರಣಕ್ಕೂ ವಶಪಡಿಸ್ಕೊಬಾರ್ದು. ಮತ್ತು ರೈತರಾಗಿ ಬದುಕಬೇಕು, ರೈತರಿಗೆ ಒಳ್ಳೆಯದಾಗಬೇಕು ಅಂತ ಒಂದು ನಮ್ಮ ಹೋರಾಟ ನಿಲುವು. ಇದು ಯಾವತ್ತೂ ನಾವು ರೈತರ ಪರವಾಗಿ ನಿಲ್ತೀವಿ ಅನ್ನೋದಕ್ಕೆ ನಮ್ಮ ರೈತರ ಒಂದು ಪಕ್ಷವಾದಂಥ ನಮ್ಮ JDS ಪಕ್ಷದ ಒಂದು ಹೋರಾಟ ಮಾಡ್ತಾಯಿದ್ದೀವಿ. ಇವತ್ತು ಟೌನ್ಶಿಪ್ ಒಂದು ನಿಮಿಷ ಸ್ಟಾರ್ಟ್ ಮಾಡಲಾ? ಬಿಡದಿ ಟೌನ್ಶಿಪ್ ಯೋಜನೆಯ ವಿರುದ್ಧ ನಾವೇನಿವತ್ತು JDS ಪಕ್ಷದಿಂದ ನಾವು ಇವತ್ತು ಒಂದು ಬೃಹತ್ ಸಭೆ ಮತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಏನು ರೈತರು 7,500 ಎಕರೆ ಮೇಲೆ ಇವಾಗ ಭೂ ಸ್ವಾಧೀನ ಮಾಡೋಕ್ಕೆ ಏನು ಈ ಕಾಂಗ್ರೆಸ್ ಸರ್ಕಾರದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಹೊರಟಿದ್ದಾರೆ. ಇದು ಬರೀ ರೈತರ ಒಂದು ಜೀವನ ಮತ್ತು ಪರಿಸರ ಕಾಳಜಿ ಕೂಡ ಇಲ್ಲ. ಇವಾಗ ಆಗಲೇ ಡೆಲ್ಲಿಯಲ್ಲಿ ಏನು ಏರ್ ಪೊಲ್ಯೂಷನ್ ಆಗಿದೆ, ಆ ರೀತಿ ಇಲ್ಲೂ ಕೂಡ ಏರ್ ಕ್ವಾಲಿಟಿ ಆಗಲೇ ಕಮ್ಮಿ ಆಗಿದೆ. ಹಂಗೆ ಪ್ರಕೃತಿಗೂ ಹಾಳಾಗುತ್ತೆ ಮತ್ತು ನಮ್ಮ ರೈತರ ಜೀವನ ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ನಿಖಿಲ್ ಕುಮಾರಸ್ವಾಮಿ, ನಮ್ಮ ಯೂತ್ ಐಕಾನ್ ಆದ ನಿಖಿಲ್ ಕುಮಾರಸ್ವಾಮಿ ಮತ್ತು ಯೂನಿಯನ್ ಮಿನಿಸ್ಟರ್ ಆದ ನಮ್ಮ HD ಕುಮಾರಣ್ಣ, ನಮ್ಮ ವರಿಷ್ಠರಾದ ದೇವೇಗೌಡ ಅಪ್ಪಾಜಿ ಅವರ ಮಾರ್ಗದರ್ಶನದಲ್ಲಿ ಈ ಯಾವುದೇ ಕಾರಣಕ್ಕೆ ನಾವು ಈ ಭೂ ಸ್ವಾಧೀನ ಮಾಡೋಕ್ಕೆ ಬಿಡೋದಿಲ್ಲ. ನಮ್ಮ ಹೋರಾಟ ಮುಂದುವರಿಯುತ್ತೆ. JDSಯಿಂದ ಇನ್ನೂ ಈ ಗೆಲುವು ಸಿಗೋದಂಕ ಈ ಹೋರಾಟ ನಿಲ್ಲೋದಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೈ ಹಿಂದ್, ಜೈ JDS, ಜೈ ರೈತ.